ನಾಡಿದ್ದು ಅಧಿವೇಶನ. ಆದರೆ ನೂತನವಾಗಿ 19 ಜನ ಶಾಸಕರು ಏನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅವರಿಗೆ ನಾವು ಯಾವ ಖಾತೆ ಮಿನಿಸ್ಟರ್ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಇನ್ನೂ ಬಿಡುಗಡೆಯಾಗದ ನೂತನ ಸಚಿವರ ಖಾತೆಗಳ ಕುರಿತಾಗಿ ಇನ್ನೂ ಗೊಂದಲ ಮುಂದುವರೆದಿದೆ, ಕುತೂಹಲ ಮುಂದುವರೆದಿದೆ. ಅಧಿವೇಶನಕ್ಕೆ ಒಂದೇ ದಿನ ಬಾಕಿ ಇರುವಂಥದ್ದು, ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಇಡೀ ದಿನ ಖಾತೆಗಳ ಹಂಚಿಕೆಗಾಗಿ ಮುಖ್ಯಮಂತ್ರಿ ಡಿಕೆಶಿ ಎದುರು ನೋಡ್ತಾ ಇದ್ರು. ಹೈಕಮಾಂಡ್ನಿಂದ ಪಟ್ಟಿ ರವಾನೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಆದರೆ ಇವತ್ತೂ ಕೂಡ ಹೈಕಮಾಂಡ್ನಿಂದ ಪಟ್ಟಿ ಬರಲೇ ಇಲ್ಲ. ಖುದ್ದಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಬಹುತೇಕ ನಾಳೆ ಸಚಿವರುಗಳ ಖಾತೆಗಳ ಹಂಚಿಕೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಡಿದ್ದು ಅಧಿವೇಶನ, ನಾಳೆ ಒಂದೇ ದಿನ ಬಾಕಿ ಇರುವಂಥದ್ದು. ನೂತನವಾಗಿ ಯಾರೆಲ್ಲ ಸಚಿವರಾಗಿದ್ದಾರೋ, ನಾವು ಯಾವ ಖಾತೆ ಸಚಿವರನ್ನು ಮಾಹಿತಿನೇ ಇಲ್ಲ. ನಾವು ಯಾವ ಖಾತೆಯನ್ನು ನಿಭಾಯಿಸಬೇಕು ಏನು ಗೊತ್ತಿಲ್ಲ, ಕ್ಲೂಲೆಸ್. ಅದರ ಜೊತೆಗೆ ನಾಳೆ ಖಾತೆ ಹಂಚಿಕೆ ಆದರೂ ಕೂಡ ನಾಡಿದ್ದು ಅಧಿವೇಶನ. ಸೊ ಏನೇನು ಸಮಸ್ಯೆ ಇದೆ, ಏನೆಲ್ಲ ಪ್ರಶ್ನೆಗಳನ್ನು ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಸದಸ್ಯರು ಕೇಳಿದ್ದಾರೆ, ಅದೆಲ್ಲದರ ಕುರಿತಾಗಿ ಒಂದು ಪ್ರಿಪ್ರೇಷನ್ ಅಂತಾದರೂ ಇರಬೇಕಲ್ಲ, ಅದಕ್ಕೆ ಟೈಮೇ ಇಲ್ವಲ್ಲ. ಹೀಗಿದ್ರೂ ಕೂಡ ಇವತ್ತು ಬಹುತೇಕ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಖುದ್ದಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಸಂಜೆ ಒಳಗಡೆ ಲಿಸ್ಟ್ ಬರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಸಂಜೆ ಆಗಿ ರಾತ್ರಿ ಆಯಿತು, ಇನ್ನೂ ಕೂಡ ಲಿಸ್ಟ್ ಬಂದಿಲ್ಲ. ಹೈಕಮಾಂಡ್ ನಾಯಕರು ಬ್ಯುಸಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ನ ಸಚಿವರು ಕೂಡ ಫ್ರೀ ಆಗಿರಬೇಕು. ಅಂದರೆ ಅವ್ರು ಬ್ಯುಸಿ ಇರೋದ್ರಿಂದ ಇವರು ಫ್ರೀ ಆಗಿದ್ದಾರೆ. ಅವರು ಪುರುಸೊತ್ತು ಮಾಡ್ಕೊಂಡು ಲಿಸ್ಟ್ ಕಳಿಸ್ಬೇಕು. ಅದಾದಮೇಲೆ ಆ ಖಾತೆಯಲ್ಲಿ ಯಾರಿಗೆಲ್ಲ ಯಾವ ಖಾತೆ ಅಂತ ಬರೆದಿರುತ್ತೋ ಆ ಒಂದು ಲಿಸ್ಟ್ನಲ್ಲಿ ಅದರ ಪ್ರಕಾರ ಹಂಚಿಕೆ ಆಗಬೇಕು. ಇದಾದಮೇಲೆ ಆ ಖಾತೆಯ ಸಚಿವರು ಅಂತ ಹೇಳಿಕೊಂಡು ಅವರು ಸದನಕ್ಕೆ ಬರಬೇಕು. ನಾಳೆನೂ ಆಗಿಲ್ಲ ಅಂತಂದರೆ ಈಗ ಮೊದಲ ಭಾಗದಲ್ಲಿ ಯಾವೆಲ್ಲ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೋ ಅವರಷ್ಟೇ ಮಿನಿಸ್ಟರ್ ಆಗಿರ್ತಾರೆ. ಅದರ ಜೊತೆಗೆ ಖಾತೆಗಳು ಅವ್ರಿಗೆ ಮಾತ್ರನೇ ಹಂಚಿಕೆ ಆಗಿರುವಂಥದ್ದು. ಇನ್ನುಳಿದಂತೆ ನೂತನ ಸಚಿವರಿಗೆ ನಮಗೆ ಯಾವ ರೀತಿಯಾದಂಥ ಗೊಂದಲ ಇದೆಯೋ ಅವ್ರಿಗೂ ಅದೇ ಥರ ಗೊಂದಲ. ಯಾವ ಖಾತೆಯ ಮಿನಿಸ್ಟರ್ ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ ಖುದ್ದಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.